ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂಥ ಒಂದು ಪಾರ್ಟ್ ಟೈಮ್ ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡುವಂತಹ ಒಂದು ಕನ್ನಡ ಭಾಷೆಯ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನನಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರೆ ಕನ್ನಡ ಭಾಷೆ ಕೆಲಸ ಇದೆ ತಿಳಿಸಿ ಅಂತ. ಸೊ ಈ ವಿಡಿಯೋ ಬಂದ್ಬಿಟ್ಟು ಅವರಿಗೋಸ್ಕರ. ಓಕೆ, ಸೊ ಲಾಸ್ಟ್ ಟೈಮ್ ಈ ಕಂಪನಿ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಕೆಲವೊಂದು ಜನರಿಗೆ ಇಲ್ಲಿ ಕೆಲಸ ಸಿಕ್ಕಿತ್ತು. ಸೊ ಐ ಥಿಂಕ್ ಆ ವಿಡಿಯೋ ತುಂಬ ಜನರಿಗೆ ರೀಚ್ ಆಗಿಲ್ಲ, ಕೆಲವೊಂದು ಜನ ಅರ್ಜಿ ಸಲ್ಲಿಸಿಲ್ಲ ಅಂತ ಅನ್ಕೊಂಡು ನಾನು ವಾಪಸ್ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆವಾಗ ಅಪ್ಲೈ ಮಾಡೋ ಪ್ರೊಸೆಸ್ ಬೇರೆ ಇತ್ತು, ಇವಾಗ ಅಪ್ಲೈ ಮಾಡೋ ಪ್ರೊಸೆಸ್ ಚೇಂಜ್ ಆಗಿದೆ. ಸೊ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಕ್ವಾಲಿಫಿಕೇಶನ್ ಈ ಕೆಲಸಕ್ಕೆ ಲೈಕ್ ಒಂದು ನೀವು 10th ಮಾಡಿದ್ರು ಸಾಕು, PU ಮಾಡಿದ್ರು ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ನಿಮಗೆ ಇಂಗ್ಲಿಷ್ ಮ್ಯಾನೇಜ್ ಮಾಡುವಷ್ಟು ಬರಬೇಕು, ಮತ್ತೆ ಕನ್ನಡ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಮಾತಾಡಲಿಕ್ಕೆ ಗೊತ್ತಿರಬೇಕು. ಇಂಗ್ಲಿಷ್ ಮ್ಯಾನೇಜಬಲ್ ಆಗಿರಬೇಕು ಗೈಸ್. ಏನೂ ಇಂಗ್ಲಿಷ್ ಗೊತ್ತಿಲ್ಲ, ಇಂಗ್ಲಿಷ್ ಬರೆಯೋಕ್ಕೆ ಗೊತ್ತಿಲ್ಲ, ಓದಲಿಕ್ಕೆ ಗೊತ್ತಿಲ್ಲ ಅಂತಿದ್ರೆ ಅರ್ಜಿ ಸಲ್ಸೋಕೆ ಹೋಗ್ಬೇಡಿ, ನೀವು ಇದರಲ್ಲಿ ಸೆಲೆಕ್ಟ್ ಆಗಲ್ಲ. ಓಕೆ, ಒಂದು ಮಿನಿಮಮ್ ನಾಲೆಜ್ ಇರಬೇಕು. ಕೆಲವೊಬ್ರು 10th ಪಾಸ್ ಮಾಡಿದ್ರೆ ಸಾಕು, ಅವ್ರಿಗೆ ಇಂಗ್ಲಿಷ್ ಒಂದು ಚೆನ್ನಾಗಿ ಗೊತ್ತಿರ್ತದೆ ಒಂದು ತಕ್ಕ ಮಟ್ಟಿಗೆ, ಅಷ್ಟಿದ್ರೂ ಸಾಕು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆನಾ? ಸೊ ಮತ್ತೆ ಸಂಬಳ ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಮೇಲೆ ಇರ್ತದೆ. ನೀವು ಒಂದು ಪ್ರಾಜೆಕ್ಟ್ ಕೊಡ್ತಾರೆ, ಲೈಕ್ ಒಂದು 2 ವಾರದ ಪ್ರಾಜೆಕ್ಟ್ ಇರ್ತದೆ, ಕೆಲವೊಂದು 10 ರಿಂದ 20 ಗಂಟೆ ಅಂತ ಒಂದು ಪ್ರಾಜೆಕ್ಟ್ ಇರ್ತದೆ. ಸೊ ಗಂಟೆಗೆ ಇಷ್ಟ ಅಂತ ಇರ್ತದೆ, ಆಯ್ತಾ? ಕೆಲವೊಂದು 400-500 ರೂಪಾಯಿ ಇರ್ತದೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವೊಂದ್ರಲ್ಲಿ 3000 ರೂಪಾಯಿ ತನಕ ಇರ್ತದೆ ಒಂದೊಂದು ಗಂಟೆಗೆ ಅಂತ ಹೇಳಿದ್ರೆ 1 ಗಂಟೆ ಪ್ರಾಜೆಕ್ಟ್ ಕೊಡ್ತಾರೆ ನಿಮ್ಗೆ ಇವಾಗ. ಓಕೆನಾ? ಸೊ ಅದು ನೀವು 2 ಗಂಟೆ ತಗೋಬಹುದು, 3 ಗಂಟೆ ತಗೋಬಹುದು, ಅದು ನಿಮ್ಮ ಮೇಲೆ ಡಿಪೆಂಡ್. ಓಕೆನಾ? ಸೊ ಆ ಥರ ಪ್ರಾಜೆಕ್ಟ್ ಮೇಲೆ ಇಲ್ಲಿ ಹಣ ಸಿಗುವಂಥದ್ದು. ತಿಂಗಳಿಗೆ ನೀವು ಏನಿಲ್ಲ ಅಂತ ಹೇಳಿದ್ರು ಒಂದು 30 ರಿಂದ 40 ಸಾವಿರ ತನಕ ಸಂಪಾದನೆ ಮಾಡ್ಬೋದು. ಓಕೆ, ಸ್ಟೂಡೆಂಟ್ಸ್ ಲೈಕ್ 1 ಗಂಟೆ ನೀವು ಮಾಡ್ತಾ ಇದ್ದು ಏನಿಲ್ಲ ಅಂತ ಹೇಳಿದ್ರೆ 15 ಸಾವಿರ ತನಕ ನೀವು ಸಂಪಾದನೆ ಮಾಡ್ಬೋದು. ಓಕೆನಾ? ಸೊ ಒಂದು ಒಳ್ಳೆ ಆಪರ್ಚುನಿಟಿ. ಲೈಕ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಫ್ರೆಷರ್ಸ್ ಆಗಿರ್ಬೋದು, ಇಲ್ಲ ಹೌಸ್ ವೈಫ್ಸ್ ಆಗಿರ್ಬೋದು, ರಿಟೈರ್ಡ್ ಆಗಿರ್ಬೋದು, ನೀವೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಏನು ಆಪರ್ಚುನಿಟಿ, ಯಾವ ಕಂಪನಿ, ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮತ್ತೆ ಫಸ್ಟ್ ನನ್ನ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತಲ್ಲ, ಅದಕ್ಕೆ ಗೊತ್ತಿ ಏನಕ್ಕಂತ ಹೇಳಿದ್ರೆ ನಾನು ಈ ಥರದೇ ಜಾಬ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಸೊ ನಿಮಗೆ ಹೆಲ್ಪ್ ಆಗಬಹುದು ಅಂತ ನಾನು ಮಾಡ್ತಾ ಇರೋದು. ಸೊ ನನಗೆ ನಿಮ್ಮ ಸಪೋರ್ಟ್ ಬೇಕು. ಓಕೆ, ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ವೆಬ್ಸೈಟ್, ಆಯ್ತಾ? ವೆಲೋ ಡೇಟಾ ಅಂತ. ನಾನು ಇದ್ರ ಬಗ್ಗೆ ಮುಂಚೆ ಕೂಡ ವಿಡಿಯೋ ಮಾಡಿದ್ದೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಅದರಲ್ಲಿ ವಾಪಸ್ ಹೈರಿಂಗ್ ನಡೆಸ್ತಾ ಇದ್ದಾರೆ, ಆಯ್ತಾ? ಏನಂತ ಹೇಳಿದ್ರೆ ಫ್ರೀಲಾನ್ಸಿಂಗ್ ಕೆಲಸ ಇದು. ಓಕೆ, ಪಾರ್ಟ್ ಟೈಮ್ ಫ್ರೀಲಾನ್ಸಿಂಗ್ ಕೆಲಸಕ್ಕೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಎನೋಟೇಷನ್ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಟ್ರಾನ್ಸ್ಕ್ರಿಪ್ಷನ್ ಆಗಿರ್ಬೋದು, ಆ ಥರ ಪ್ರಾಜೆಕ್ಟ್ಗಳಲ್ಲಿ ಕೆಲಸ. ಓಕೆ, ಸೊ ಏನಂತೆಲ್ಲ ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಲಿಂಕ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಲಿಂಕ್ ಅಂತ ತಗೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಲಿಂಕ್ ತಂದು ಪಿನ್ ಕೂಡ ಮಾಡಿರ್ತೀನಿ. ಏನಕ್ಕಂತ ಹೇಳಿದ್ರೆ ತುಂಬ ಜನರಿಗೆ ಡಿಸ್ಕ್ರಿಪ್ಷನ್ ಏನಂತ ಗೊತ್ತಾಗಲ್ಲ, ಅದಕ್ಕೆ. ಓಕೆನಾ? ಸೊ ವೆಲೋ ಡೇಟಾ ಬೇಸಿಕಲಿ ಇದು ಏನು ಕಂಪನಿ ಅಂತ ಹೇಳಿದ್ರೆ AI ಟ್ರೈನ್ ಮಾಡುವಂಥದ್ದು. ಓಕೆ, ಅವ್ರ ಹತ್ರ ತುಂಬ AI ಟ್ರೈನ್ ಮಾಡುವಂಥದ್ದು ಕೆಲಸ ಇರ್ತದೆ, ಅದು ನಿಮಗೆ ಅವರು ಕೊಡ್ತಾರೆ. ಓಕೆ, ಸೊ ಅದು ನೀವು ಕಂಪ್ಲೀಟ್ ಮಾಡಿದ ಕೂಡಲೇ ನಿಮಗೆ ಅಲ್ಲಿ ಇಷ್ಟು ಹಣ ಅಂತ ಕೊಡ್ತಾರೆ, ಆಯ್ತಾ? ಆ ಥರ. ಓಕೆ, ಹವರ್ಲಿ ಬೇಸ್ಡ್ ಇಲ್ಲ ವೀಕ್ಲಿ ಇಷ್ಟು ಕೆಲಸ ಅಂತ ಕೊಡ್ತಾರೆ. ಓಕೆ, ತುಂಬ ಜನ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ರನ್ನಿಂಗ್ ಇದೆ ಇದರಲ್ಲಿ. ಓಕೆ, ಇದು ಜೆನ್ಯೂನ್ ಆಗಿದೆ ಫ್ರೆಂಡ್ಸ್. ಯಾವ್ದು ಥರದ ನಿಮ್ಮ ಹತ್ರ ಹಣ ತಗೊಳ್ಳಲ್ಲ ಅವರು. ಥ್ರೂ ಔಟ್ ದ ಇಂಟರ್ವ್ಯೂ ಯಾವ ಥರದ ನಿಮ್ಮ ಹತ್ರ ಹಣ ತಗೊಳ್ಳಲ್ಲ. ಓಕೆ, ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ, ಎಷ್ಟು ಪ್ರಾಜೆಕ್ಟ್ ಮಾಡ್ತೀರಾ, ಅದ್ರ ಮೇಲೆ ನಿಮಗೆ ಇಲ್ಲಿ ಹಣ ಸಿಗುವಂಥದ್ದು. ಇದು ಕಂಪ್ಲೀಟ್ ನಿಮ್ಮ ಮೇಲೇ ಬೇಸ್ಡ್ ಆಗಿರ್ತದೆ. ಓಕೆ, ಸೊ ನೋಡಿ ಇಲ್ಲಿ ಗ್ಲೋಬಲ್ ರೀಜನ್ ಎಲ್ಲ ದೇಶಗಳಿಂದ ಇಲ್ಲಿ ಕೆಲಸ ಇದೆ. ಓಕೆ, ಸೊ ಇವಾಗ ಇಂಡಿಯಾದವರು ಅರ್ಜಿ ಸಲ್ಲಿಸ್ಬೋದು, ಇಲ್ಲ ಬೇರೆ ದೇಶದವರು ಅರ್ಜಿ ಸಲ್ಲಿಸ್ಬೋದು. ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ಕೊಳ್ಳೋದು ಇಂಡಿಯಾದವರಿಗೆ ಅರ್ಜಿ ಸಲ್ಲಿಸೋಕೆ. ನೀವು ಬೇರೆ ದೇಶದವರು ಅಂತ ಹೇಳಿದ್ರೆ ನೀವು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು, ಅಲ್ಲಿ ಲೊಕೇಶನ್ ಚೇಂಜ್ ಮಾಡಿಕೊಂಡು. ಓಕೆನಾ? ಸೊ ಗೂಗಲ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, AWS ಆಗಿರ್ಬೋದು, ಎಲ್ಲರೂ ಇವರೊಟ್ಟಿಗೆ ಟೈಅಪ್ ಆಗಿದ್ದಾರೆ. ಓಕೆ, ಇದು ಜೆನ್ಯೂನ್ ಆಗಿದೆ ಪ್ಲಾಟ್ಫಾರ್ಮ್, ಏನು ನಿಮಗೆ ಮೋಸ ಏನೂ ಆಗಲ್ಲ. ಓಕೆ, ಸೊ ನೀವು ಲಾಸ್ಟ್ಗೆ ಬರಬೇಕು. ಲಾಸ್ಟಿಗೆ ಬಂದು ಇಲ್ಲಿ ಜಾಯಿನ್ ಅವರ್ ಕಮ್ಯುನಿಟಿ ಅಂತ ಇದೆಯಲ್ಲ, ಇದಕ್ಕೆ ಓದಬೇಕು. ಆವಾಗ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗುತ್ತೆ, ಜಾಯಿನ್ ಅ ಗ್ಲೋಬಲ್ ಕಮ್ಯುನಿಟಿ ಆಫ್ AI ಟ್ರೈನರ್ಸ್ ಅಂತ. ಸೊ ಇಲ್ಲೇ ಡೊಮೈನ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಲಿಂಗ್ವಿಸ್ಟಿಕ್ಸ್ ಆಗಿರ್ಬೋದು, ಇವ್ಯಾಲ್ಯೂಟರ್ ಆಗಿರ್ಬೋದು, ಈ ಥರ ಕೆಲಸ ಇರ್ತದೆ. ನಾನು ಹೇಳಿದೆನಲ್ಲ, ಅನೋಟೇಷನ್, ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್, ಆ ಥರ ಕೆಲಸ ಇರೋದು ಇದರಲ್ಲಿ. ಓಕೆನಾ? ಸೊ ಇಲ್ಲಿ ಅಪ್ಲೈ ನಾವು ಅಂತ ಕಾಣಿಸಲ್ಲ, ಇದಕ್ಕೆ ಓದಬೇಕು. ಆವಾಗ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ನಾನು ಆವಾಗ ಹೇಳ್ದೆ ಅಲ್ಲ, ನಿಮ್ಮ ಲೊಕೇಶನ್ ಮೇಲೆ ನೀವು ಇಲ್ಲಿ ಕೆಲಸ ಹುಡ್ಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸುವಂಥದ್ದು. ಓಕೆ, ನಾನಿವಾಗ ಇಂಡಿಯಾ ಅಲ್ವಾ, ಸೊ ಇಂಡಿಯಾ ಸೆಲೆಕ್ಟ್ ಮಾಡ್ತೀನಿ. ನೀವು ಬೇರೆ ದೇಶದ ಅಂತ ಹೇಳಿದ್ರೆ ನೀವು ಬೇರೆ ದೇಶದ ಕೆಲಸಕ್ಕೆ ಅರ್ಜಿ ಸಲ್ಲಿಸ್ಬೋದು.
ಓಕೆ. ಸೊ ಇಂಡಿಯಾ, ಇಲ್ಲಿ ತುಂಬಾನೇ ಕೆಲಸ ಇದೆ ಆಯ್ತಾ. ನಿಮ್ಗೆ ಯಾವ್ದು ಕೆಲಸ ನಿಮ್ಗೆ ಓಕೆ ಅನಿಸ್ತದೆ ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ತುಂಬಾನೇ ಕೆಲಸ ಇದೆ ನೋಡಿ. ಡೇಟಾ ವ್ಯಾಲಿಡೇಷನ್ ಆಗಿರ್ಬೋದು, ಕೆಲವರಿಗೆ ಉರ್ದು ಗೊತ್ತಿರ್ತದೆ, ಕೆಲವೊಬ್ರು ಮದರ್ ಟಂಗ್ ಉರ್ದು ಆಗಿರ್ತದೆ, ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಕೆಲವ್ರದ್ದು ಮದರ್ ಟಂಗ್ ತೆಲುಗು ಆಗಿರ್ತದೆ, ಅವರು ಅರ್ಜಿ ಸಲ್ಲಿಸ್ಬೋದು. ತಮಿಳು, ಬೆಂಗಾಲಿ ನೋಡಿ. ಸೊ ತುಂಬಾ ಕೆಲಸ ಇದೆ. ಓಕೆ. ಸೊ ನಾವಿವದಕ್ಕೆ ಯಾವುದಕ್ಕೆ ಅರ್ಜಿ ಸಲ್ಲಿಸೋಣ ಅಂತ ಹೇಳಿದ್ರೆ ಕನ್ನಡಕ್ಕೆ ಅರ್ಜಿ ಸಲ್ಲಿಸೋಣ. ಟ್ರಾನ್ಸ್ಲೇಷನ್ ವ್ಯಾಲಿಡೇಟರ್, ಇದಕ್ಕೆ ಕನ್ನಡಕ್ಕೆ ಅರ್ಜಿ ಸಲ್ಲಿಸೋಣ. ಓಕೆನಾ. ನಾವಿವತ್ತು ಕನ್ನಡ ಕೆಲಸಕ್ಕೆ ಅರ್ಜಿ ಸಲ್ಲಿಸೋಣ. ಸೊ ಎಂತ ಅಂತ ಹೇಳಿದ್ರೆ ಕೆಲವೊಂದು ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅರ್ಜಿ ಸಲ್ಲಿಸ್ತೀವಿ, ಬಟ್ ಅವ್ರ ಹತ್ರ ವೇಕೆನ್ಸಿ ಇರಲ್ಲ. ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಥರ ಬೇರೆ ಕೆಲಸ ನಿಮಗೆ ಅವರು ಮೇಲ್ ಮಾಡ್ತಾರೆ. ಆಯ್ತಾ, ಈ ಕೆಲಸ ಆಯ್ತಾ, ನೀವು ಇದಕ್ಕೆ ಈಗಲೇ ಅರ್ಜಿ ಸಲ್ಲಿಸಿ ಅಂತ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ನೀವು ಅದಕ್ಕೆ ಅರ್ಜಿ ಸಲ್ಲಿಸಬೇಕಾಗ್ತದೆ. ಓಕೆನಾ. ಸೊ ಬೇಗ ಬೇಗ ನೀವು ಪ್ರಾಜೆಕ್ಟ್ ತಗೊಂಡು ಕೆಲಸ ಮಾಡಬೇಕಾಗ್ತದೆ. ಏನಕ್ಕಂತಂದ್ರೆ ಕಾಂಪಿಟೇಷನ್ ಇರ್ತದೆ ಅಲ್ಲಿ, ಅಷ್ಟು ಕಾಂಪಿಟೇಷನ್ ಇರ್ತದೆ. ಓಕೆನಾ. ಸೊ ಟ್ರಾನ್ಸ್ಲೇಷನ್ ವ್ಯಾಲಿಡೇಟರ್ ಕನ್ನಡ. ಸೊ ವ್ಯಾಲಿಡೇಟರ್ ಅನೋಟೇಷನ್, ಇದು ಅನೋಟೇಷನ್ ಕೆಲಸ, ಫ್ರೀಲಾನ್ಸಿಂಗ್, ರಿಮೋಟ್, ಮನೆಯಿಂದಲೇ ಮಾಡುವಂಥ ಕೆಲಸ. ಓಕೆ. ಸೊ ಅವರದ್ದು ಏನು ಕೆಲಸ ಇಲ್ಲಿ ಅದೆಲ್ಲ ಹಾಕಿದ್ದಾರೆ ಪ್ರಾಜೆಕ್ಟ್ ಡೀಟೇಲ್ಸ್. ಸೊ ಇಂಡಿಕ್ ಲ್ಯಾಂಗ್ವೇಜ್. ಸೊ ಲೊಕೇಶನ್ ಮನೆಯಲ್ಲೇ ಮಾಡುವಂಥ ಕೆಲಸ. 2 ವಾರ ಇದು ಕಮಿಟ್ಮೆಂಟ್ಸ್. ಓಕೆ. ಆಫ್ಟರ್ 2 ವೀಕ್ಸ್ ಏನಂತ ಹೇಳಿದ್ರೆ ನೀವು ಬೇರೆ ಪ್ರಾಜೆಕ್ಟ್ ಬರ್ತದೆ, ನೀವು ಅದಕ್ಕೆ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಪ್ರಾಜೆಕ್ಟ್ ಬರ್ತಾನೆ ಇರ್ತದೆ. ನೀವೇನು ಮಾಡ್ಬೇಕಂತಂದ್ರೆ ಫಾಸ್ಟ್ ಆಗಿ ಹೋಗಿ ಒಂದು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ ಕೆಲಸ ಮಾಡಬೇಕು. ಕಾಂಪಿಟೇಷನ್ ಇರ್ತದೆ ಗೈಸ್, ನಾನು ಫಸ್ಟಿಗೆ ಹೇಳ್ತೀನಿ. ಓಕೆ. ಎಂಪ್ಲಾಯ್ಮೆಂಟ್ ಟೈಪ್ ಫ್ರೀಲಾನ್ಸಿಂಗ್. ಓಕೆ. ನೆಕ್ಸ್ಟ್ ಪೇ ರೇಟ್ 3.5 ಅಂತ ಹೇಳಿದ್ರೆ $3 ಕೊಡ್ತಾರೆ ಗಂಟೆಗೆ. ಓಕೆ. ಸೊ ನೀವು ಎಷ್ಟು ಕೆಲಸ ಮಾಡ್ತೀರಾ ಅದ್ರ ಮೇಲೆ ನಿಮ್ಮದು ಹಣ ಇಲ್ಲಿ ಡಿಸೈಡ್ ಆಗುತ್ತೆ. ಓಕೆ. ಸೊ ನೀವು ಏನಿಲ್ಲ ಅಂತ ಹೇಳಿದ್ರೆ ಮಂತ್ಲಿ ಒಂದು 25,000 - 30,000 ಮಾಡ್ಬೋದು ಇದರಲ್ಲಿ. ಓಕೆ. ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು, ಫುಲ್ ಟೈಮ್ ಅಲ್ಲ, 2 ಗಂಟೆ 3 ಗಂಟೆ ಮಾಡ್ಕೊಂಡು ಒಂದು 25,000 - 30,000 ತನಕ ದುಡಿಬೋದು ಇದರಲ್ಲಿ. ನೀವು ಹೆಂಗೆ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್. ಓಕೆ. ಸೊ ವಾಟ್ ವಿಲ್ ಡು, ರಿವ್ಯೂ ಇಂಗ್ಲಿಷ್ ಸೋರ್ಸ್ ಡಾಕ್ಯುಮೆಂಟ್ ಅಲಾಂಗ್ ಸೈಡ್ 2 ಮಷಿನ್ ಜನರೇಟೆಡ್ ಕನ್ನಡ ಟ್ರಾನ್ಸ್ಲೇಷನ್. ಓಕೆನಾ. ಇಷ್ಟು ಡಾಕ್ಯುಮೆಂಟ್ ನೋಡಿ ಅದು ಕನ್ನಡದಲ್ಲಿ ಕರೆಕ್ಟಾಗಿ ಬರೆದಿದ್ಯಾ ಇಲ್ವಾ, ಏನು ರಾಂಗ್ ಇದೆ ಅದು ನೋಡುವಂಥದ್ದು. ಓಕೆ. ಇವ್ಯಾಲ್ಯೂಯೇಟ್ ಬೋತ್ ವೇರಿಯಂಟ್ ಬೇಸ್ಡ್ ಆನ್ ದ ಎಕ್ಯುರಸಿ, ಫ್ಲೂಯೆನ್ಸಿ ಆ್ಯಂಡ್ ಓವರಾಲ್ ಟ್ರಾನ್ಸ್ಲೇಷನ್ ಕ್ವಾಲಿಟಿ. ಅದು ಕರೆಕ್ಟ್ ಆಗಿದೆಯಾ, ಎಕ್ಯುರೇಟ್ ಆಗಿದೆಯಾ, ಫ್ಲೂಯೆನ್ಸಿ ಕರೆಕ್ಟ್ ಆಗಿದೆಯಾ, ಮತ್ತು ಓವರಾಲ್ ಟ್ರಾನ್ಸ್ಲೇಷನ್ ಹೇಗಾಗಿದೆ, ರಾಂಗ್ ಆಗಿದೆಯಾ, ಕರೆಕ್ಟ್ ಆಗಿದೆಯಾ, ಅದು ನೀವು ನೋಡ್ಕೊಳ್ಳುವಂಥದ್ದು. ಓಕೆ. ನೆಕ್ಸ್ಟ್ ಸೆಲೆಕ್ಟ್ ದ ಪ್ರಿಫರ್ಡ್ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರೊವೈಡ್ ಅ ಕ್ಲಿಯರ್ ರಿಟರ್ನ್ ಜಸ್ಟಿಫಿಕೇಶನ್ ಫಾರ್ ಯುವರ್ ಅಸೆಸ್ಮೆಂಟ್. ಓಕೆ. ಸೊ ನೆಕ್ಸ್ಟ್ ಕಂಪ್ಲೀಟ್ ಅಸೈನ್ ಸ್ಯಾಂಪಲ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವಿದಿನ್ ಎಸ್ಟಾಬ್ಲಿಷ್ಡ್ ಟೈಮ್ ಲೈನ್. ಸೊ ನೀವು ಅದೇನು ಮಾಡಬೇಕಂತ ಒಂದು ಟೈಮ್ ಕೊಡ್ತಾರೆ, ಅದ್ರ ಒಳಗೆ ನೀವು ಎಲ್ಲ ಕಂಪ್ಲೀಟಾಗಿ ಕೆಲಸ ಮಾಡಿ ಅವರಿಗೆ ಕೊಡುವಂಥದ್ದು. ನೆಕ್ಸ್ಟ್ ಸ್ಟ್ರಿಕ್ಟ್ಲಿ ಟು ಪ್ರಾಜೆಕ್ಟ್ ಆ್ಯಂಡ್ ಕ್ಲೈಂಟ್ ಗೈಡ್ಲೈನ್ಸ್. ಅದೆಂತ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗೈಡ್ಲೈನ್ಸ್ ಕೊಡ್ತಾರೆ. ಓಕೆ. ಅದರ ಅಕಾರ್ಡಿಂಗ್ ನೀವೆಲ್ಲ ಕೆಲಸ ಮಾಡುವಂಥದ್ದು. ಆಯಿತಾ. ಕರೆಕ್ಟ್ ಮಾಡುವಂಥದ್ದು, ಅವ್ರು ಬರೆದಿದ್ದನ್ನು ನೀವು ಅದರ ಅಕಾರ್ಡಿಂಗ್ ಕೆಲಸ ಮಾಡುವಂಥದ್ದು, ಗೈಡ್ಲೈನ್ಸ್ ಅಕಾರ್ಡಿಂಗ್. ಓಕೆ. ನೆಕ್ಸ್ಟ್ ರಿಕ್ವೈರ್ಮೆಂಟ್. ಸೊ ನಿಮಗೆ ಕನ್ನಡ ಚೆನ್ನಾಗಿ ಗೊತ್ತಿರಬೇಕು ಇದರಲ್ಲಿ, ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ. ಓಕೆ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸ್ಟ್ರಾಂಗ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಓಕೆ. ಅದೇ ನಿಮ್ಗೆ ಇರುವಂಥದ್ದು. ಕನ್ನಡ ಚೆನ್ನಾಗಿ ಗೊತ್ತಿರಬೇಕು, ಓದಲಿಕ್ಕೆ ಬರೀಲಿಕ್ಕೆ ಮಾತಾಡಲಿಕ್ಕೆ, ಮತ್ತು ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರೀಲಿಕ್ಕೆ ಮತ್ತು ಇಂಗ್ಲೀಷ್ ಮ್ಯಾನೇಜ್ ಮಾಡೋಷ್ಟು ಗೊತ್ತಿರಬೇಕು ಗೈಸ್. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಜಿ ಸಲ್ಸೋಕೆ ಹೋಗ್ಬೇಡಿ. ಏನೂ ಇಂಗ್ಲೀಷ್ ಗೊತ್ತಿಲ್ಲ, ಹಿಂದೆ ಮುಂದೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅರ್ಜಿ ಸಲ್ಸೋಕೆ ಹೋಗಬೇಡಿ. ಮ್ಯಾನೇಜ್ ಮಾಡೋಷ್ಟು ಬಂದರೆ ಸಾಕು ಇಂಗ್ಲೀಷ್, ನೀವು ಅರ್ಜಿ ಸಲ್ಲಿಸ್ಬೋದು. ಓಕೆನಾ. ಬ್ಯಾಕ್ಗ್ರೌಂಡ್ ಇನ್ ಲಿಂಗ್ವಿಸ್ಟಿಕ್ ಟ್ರಾನ್ಸ್ಲೇಷನ್ ಆರ್ ದ ಲ್ಯಾಂಗ್ವೇಜ್ ಕ್ವಾಲಿಟಿ ಅಸೆಸ್ಮೆಂಟ್ ಪ್ರಿಫರ್ಡ್. ಸೊ ಅದು ಬೇಕಾಗಿಲ್ಲ. ಓಕೆ. ಇದ್ರೂ ಓಕೆ, ಇಲ್ದಿದ್ರೂ ಓಕೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಬೆಸ್ಟ್, ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಅರ್ಜಿ ಸಲ್ಲಿಸ್ಬೋದು. ಅಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ವಿತ್ ಹೈ ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಓಕೆ. ಸೊ ನಿಮಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಬೇಕು ಮೇನ್. ಓಕೆ. ಫ್ಯಾಮಿಲಿಟಿ ವಿತ್ ರೋಮನ್ ಸ್ಕ್ರಿಪ್ಟ್ ಕನ್ವೆನ್ಷನ್ ಫಾರ್ ದ ರಿಲೆವೆಂಟ್ ಲ್ಯಾಂಗ್ವೇಜ್ ಇಸ್ ಅ ಪ್ಲಸ್, ಅದು ಬೇಕಂತಿಲ್ಲ. ಓಕೆ. ಸೊ ಗಂಟೆಗೆ ನಿಮಗೆ $3 ಕೊಡ್ತಾರೆ. ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಇದು ವೇರಿ ಆಗ್ತದೆ. ಓಕೆ. ಸೊ ಏನಕ್ಕೆ ಜಾಯ್ನ್ ಆಗಬೇಕಂತ ಕೇಳ್ತಾ ಇದ್ದಾರೆ. ಲೈಕ್ ಲಿಮಿಟ್ಲೆಸ್ ಫ್ಲೆಕ್ಸಿಬಿಲಿಟಿ, ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡುವಂಥ ಕೆಲಸ. ಓಕೆ. ನೀವು ಇವಾಗ ಈವ್ನಿಂಗ್ ಕಾಲೇಜಿಂದ ಬಂದ್ರಿ. ಓಕೆ. ಸೊ ನಿಮಗೆ ಫ್ರೀ ಟೈಮ್ ಇದೆ 2 ಅವರ್ಸ್, ಆ ಟೈಮಲ್ಲಿ ಮಾಡ್ಬೋದು. ಓಕೆ. ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡುವಂಥದ್ದು. ಲಿಮಿಟ್ಲೆಸ್ ಗ್ರೋತ್. ಆಯಿತಾ. ನಿಮಗೆ ಇಲ್ಲಿ ಗ್ರೋತ್ ಚೆನ್ನಾಗಿದೆ ನೋಡಿ. ಇವಾಗ ನೀವು ಇಲ್ಲಿ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರೆ ಇದನ್ನು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನೀವು ಬೇರೆ ಕೂಡ ಕೆಲಸ ಮಾಡ್ಬೋದು. ಓಕೆನಾ. ಲಿಮಿಟ್ಲೆಸ್ ಸಪೋರ್ಟ್, ನಿಮಗೆ ಸಪೋರ್ಟ್ ಕೂಡ ಚೆನ್ನಾಗಿ ಕೊಡ್ತಾರೆ ಅವರು. ಅಂತ ಏನಾದ್ರು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ. ರಿಯಲ್ ಇಂಪ್ಯಾಕ್ಟ್. ಹೌ ಟು ಅಪ್ಲೈ ನೌ ಬೈ ಆನ್ಸರಿಂಗ್ ಫ್ಯೂ ಕ್ವಶನ್ಸ್ ಟು ಜಾಯ್ನ್ ಅವರ್ ಡೇಟಾಬೇಸ್ ಆ್ಯಂಡ್ ಬಿಕಮ್ ಅವರ್ ಪಾರ್ಟ್ ಗ್ರೋಯಿಂಗ್ ಕಮ್ಯುನಿಟಿ. ಓಕೆನಾ. ಅಪ್ಲೈ ಮಾಡುವಂಥದ್ದು ನಾನು ನಿಮಗೆ ಹೇಳ್ಕೊಡ್ತೀನಿ. ಅಬೌಟ್ ವೆರೋಡೇಟಾ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತಿದ್ದಿಲ್ಲ, ಇದಕ್ಕೆ ಒತ್ತಿ. ಆವಾಗ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ.
ಓಕೆ. ಇಲ್ಲಿ ಅಪ್ಲೈ ವಿತ್ ಲಿಂಕ್ಡ್ಇನ್ ಮಾಡ್ಬೋದು. ಬೇಕಾಗಿಲ್ಲ ಇದು. ನೀವೇನು ಮಾಡಿ ಅಂತ ನಿಮ್ಮದು ರೆಸ್ಯೂಮೇಲಿ ಅಟ್ಯಾಚ್ ಮಾಡಿ, ಅದಾದಮೇಲೆ ನಿಮ್ಮದು ಫುಲ್ ನೇಮ್ ಹಾಕಿ, ಅದಾದಮೇಲೆ ನಿಮ್ಮದು ಇಮೇಲ್ ಅಡ್ರೆಸ್ ಕರೆಕ್ಟಾಗಿ ಹಾಕಿ, ಇದಕ್ಕೆ ನೆಕ್ಸ್ಟ್ ಫರ್ದರ್ ಎಲ್ಲ ಕಾಂಟ್ಯಾಕ್ಟ್ ಆಗುವಂಥದ್ದು, ಮತ್ತು ಫೋನ್ ನಂಬರ್ ಕೂಡ ಕರೆಕ್ಟಾಗಿ ಹಾಕಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಕರೆಕ್ಟಾಗಿ ಹಾಕುವಂಥದ್ದು. ನೆಕ್ಸ್ಟ್ ಕರೆಂಟ್ ಲೊಕೇಶನ್ ಯಾವುದು ಅಂತ. ಸೊ ನೀವು ಇವಾಗ ಎಲ್ಲಿದ್ದೀರ ಸದ್ಯಕ್ಕೆ ಆ ಲೊಕೇಶನಲ್ಲಿ ಹಾಕಿ. ಓಕೆ. ಅದಾದಮೇಲೆ ಕರೆಂಟ್ ಕಂಪನಿ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ರೆ ಅದು ಇಲ್ಲಿ ಹಾಕಿ. ಇಲ್ಲ ಅಂತ ಹೇಳಿದ್ರೆ ಸ್ಟೂಡೆಂಟ್ ಅಂತಲೂ ಹಾಕ್ಬೋದು, ಇಲ್ಲ ಫ್ರೆಷರ್ ಅಂತಲೂ ಹಾಕ್ಬೋದು. ಓಕೆ. ಇದು ನಿಮ್ಮ ಹತ್ರ ಇದ್ದರೆ ಲಿಂಕ್ಡ್ಇನ್ ಪ್ರೊಫೈಲ್ ಇದ್ರೆ ಲಿಂಕ್ ಹಾಕಿ, ಗಿಟ್ ಹಬ್ ಪ್ರೊಫೈಲ್ ಇದ್ರೆ ಲಿಂಕ್ ಹಾಕಿ, ಪೋರ್ಟ್ಫೋಲಿಯೋ ಯುಆರ್ ಇದ್ರೆ ಹಾಕ್ಬೋದು, ಅದರ ವೆಬ್ಸೈಟ್ ಇದ್ರೆ ನಿಮ್ಮ ಹತ್ರ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಸ್ಟಾರ್ ಅಲ್ಲ, ಸ್ಟಾರ್ ಇಲ್ಲದು ಸ್ಕಿಪ್ ಮಾಡ್ಬೋದು. ಸ್ಟಾರ್ ಅಂತ ಹಾಕಿದ್ರೆ ಸ್ಕಿಪ್ ಮಾಡೋಕ್ಕಿಲ್ಲ. ಜೆಂಡರ್ ಮೇಲ್ ಫಿಮೇಲ್ ಅಂತ ಸ್ಪೆಸಿಫೈ ಮಾಡಿ ಥರ ಹಾಕಿ ನೆಕ್ಸ್ಟ್ ಇದಕ್ಕೆ ಸಬ್ಮಿಟ್ ಮಾಡಿ. ಸುಷ್ಮಿತಾ, ಥ್ಯಾಂಕ್ಸ್ ಫಾರ್ ಯುವರ್ ರೀಸೆಂಟ್ ಅಪ್ಲಿಕೇಶನ್ ಫಾರ್ ದ ಟ್ರಾನ್ಸ್ಲೇಷನ್ ವ್ಯಾಲಿಡೇಟರ್ ಕನ್ನಡ ಪೊಸಿಷನ್. ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ವಿ ಅಪ್ರಿಷಿಯೇಟ್ ದ ಟೈಮ್ ಆ್ಯಂಡ್ ಎಫರ್ಟ್ಸ್ ಇನ್ವೆಸ್ಟೆಡ್ ಇನ್ ಪ್ರೊವೈಡಿಂಗ್ of your details. Our talent acquisition team is currently reviewing all the application. If your skill, qualification and experience match the job requirement, the assigned recruiter will contact you regarding the next step of the recruitment process. We value the interest of your joining in the Velo Global and thank you again for considering us as a potential place to advance your career. ಈ ಥರ ಬರ್ತದೆ ನಿಮ್ಗೆ ಒಂದು ಮೇಲ್. ಇನ್ನೊಂದು ಮೇಲ್ ಬಂತು ಅನ್ಸುತ್ತೆ ನನಗೆ. ಇನ್ನೊಂದು ಮೇಲ್ ಬಂತು ನನಗೆ. ಹಲೋ ಸುಷ್ಮಿತಾ, ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್. ಆಯಿತಾ. ಸೊ ಕನ್ನಡ ರೋಲಿಗೆ ನಾನು ಅಪ್ಲೈ ಮಾಡುವಂಥದ್ದು. ಸೊ ವಿ ಆರ್ ಎಕ್ಸೈಟೆಡ್ ಟು ಮೂವ್ ಫಾರ್ವರ್ಡ್ ವಿತ್ ಯುವರ್ ಅಪ್ಲಿಕೇಶನ್. ನಂದು ಈ ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜಿಗೆ ಪಾಸ್ ಆಗಿದೆ. ಆಯಿತಾ. ಸೊ ಇದು ಬಂದ ಮೇಲೆ ವಿ ಹ್ಯಾವ್ ರೀಸೆಂಟ್ಲಿ ಓಪನ್ ಫ್ಯೂ ನ್ಯೂ ಸ್ಪಾಟ್ ಫಾರ್ ದಿಸ್ ಪ್ರಾಜೆಕ್ಟ್ ಫೋಕಸ್ಡ್ ಆನ್ ದ ಲ್ಯಾಂಗ್ವೇಜ್ ಇವ್ಯಾಲ್ಯೂಯೇಷನ್, ರೈಟಿಂಗ್, ಕ್ವಾಲಿಟಿ ಅಸೆಸ್ಮೆಂಟ್. ನೋಡಿ ತುಂಬ ಪ್ರಾಜೆಕ್ಟ್ ಇದೆ ಇವ್ರ ಹತ್ರ. ಓಕೆ. ಸೊ ನಾವು ಇವಾಗ ಕನ್ನಡಕ್ಕೆ ಅರ್ಜಿ ಸಲ್ಲಿಸಿದ್ದೀವಲ್ವಾ, ಸೊ ನಾವು ಇದು ಕಂಪ್ಲೀಟ್ ಮಾಡೋಕ್ಕಿಲ್ಲ ಇನ್ನೊಂದು ಪ್ರಾಜೆಕ್ಟ್ ನಮಗೆ ಸಿಗ್ತದೆ. ಆಯಿತಾ. ಸೊ ನೀವು ಇದರಲ್ಲಿ ಚಂದ ಮಾಡಬೇಕು ಗೈಸ್. ನಾನು ಅದೇ ಹೇಳುವಂಥದ್ದು. ಒಂದು ಪ್ರಾಜೆಕ್ಟ್ ನೀವು ಚಂದ ಮಾಡಿದರೆ ನೆಕ್ಸ್ಟ್ ಆರಾಮ್ಸೆ ಅವರು ನಿಮಗೆ ಬೇರೆ ಬೇರೆ ಕೊಟ್ಕೊಂಡು ಹೋಗ್ತಾರೆ. ನೀವು ಒಂದು ಪ್ರಾಜೆಕ್ಟ್ ನೆಟ್ಟಿಗೆ ಮಾಡಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಆಪರ್ಚುನಿಟಿ ಸಿಗೋಕ್ಕೆ ಕಷ್ಟ ಆಗುತ್ತೆ. ಓಕೆ. ಸೊ ಯಾರೆಲ್ಲ ಜೆನ್ಯೂನ್ಲಿ ಇಂಟ್ರೆಸ್ಟ್ ಇದೆ, ಕೆಲಸ ಮಾಡಬೇಕು ಅಂತ ಇದೆ ನೋಡಿ, ಅವರಷ್ಟೇ ಇದಕ್ಕೆ ಅರ್ಜಿ ಸಲ್ಲಿಸಿ. ಓಕೆ. ವಿ ವುಡ್ ಲವ್ ಫಾರ್ ಯು ಟು ಮೂವ್ ಫಾರ್ವರ್ಡ್ ಇನ್ ದ ಪ್ರೊಸೆಸ್, ಐದರ್ ಫಾರ್ ದೀಸ್ ಓಪನಿಂಗ್ ಆರ್ ಫಾರ್ ಫ್ಯೂಚರ್ ಆಪರ್ಚುನಿಟೀಸ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮೂವಿಂಗ್ ಫಾರ್ವರ್ಡ್, ಪ್ಲೀಸ್ ಕಂಪ್ಲೀಟ್ ದ ಸ್ಟೆಪ್ ಬಿಲೋ ಆಸ್ ಸೂನ್ ಆಸ್ ಪಾಸಿಬಲ್, ಸೊ ವಿ ಕ್ಯಾನ್ ಬೆಟರ್ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಕಿಲ್ ಆ್ಯಂಡ್ ಸೂಟಬಿಲಿಟಿ ಫಾರ್ ದ ರೋಲ್. ಓಕೆನಾ. ಸೊ ಫಸ್ಟಿಗೆ ನೀವೇನು ಮಾಡಬೇಕಂತ ಹೇಳಿದ್ರೆ ರಿಜಿಸ್ಟರ್ ವೆಲ್ ಅಕೌಂಟ್. ಓಕೆ. ರಿಜಿಸ್ಟರ್ ಆಗಬೇಕು. ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಟೇಕ್ಸ್ ಓನ್ಲಿ ಫ್ಯೂ ಮಿನಿಟ್ಸ್ ಆ್ಯಂಡ್ ಈಸ್ ಡಾಕ್ಯುಮೆಂಟೆಡ್ ಇನ್ ದ ಹೆಲ್ಪ್ ಡೆಸ್ಕ್ ಆರ್ಟಿಕಲ್. ಓಕೆ. ಫಸ್ಟ್ ನಾವು ರಿಜಿಸ್ಟರ್ ಆಗಬೇಕು. ಅದಾದಮೇಲೆ ಅಸೆಸ್ಮೆಂಟ್ ಟೆಸ್ಟ್ ನಾವು ಕಂಪ್ಲೀಟ್ ಮಾಡಬೇಕು. ವಿ ಆರ್ ಮೂವಿಂಗ್ ಫಾಸ್ಟ್. ಆಫ್ಟರ್ ರಿಜಿಸ್ಟ್ರೇಷನ್ ದ ವೆಲೋ ವರ್ಕ್ಸ್ ಪ್ಲ್ಯಾಟ್ಫಾರ್ಮ್ ವಿಲ್ ಗ್ರಾಂಟ್ ಯು ಆಕ್ಸೆಸ್ ಟು ದ ಅಸೆಸ್ಮೆಂಟ್ ಕಂಡಕ್ಟೆಡ್ ಇನ್ ಅದೇನೋ ಹೇಳಿದಾರಪ್ಪ. ಒನ್ಸ್ ಯು ಸ್ಟಾರ್ಟ್ ಅಸೆಸ್ಮೆಂಟ್ ಯು ಮಸ್ಟ್ ಫಿನಿಶ್ ಇಟ್ ಇನ್ ದ ಸೇಮ್ ಸೆಷನ್. ಎನ್ಶೂರ್ ಯು ಹ್ಯಾವ್ ಇನಫ್ ಟೈಮ್ ಬಿಫೋರ್ ಸ್ಟಾರ್ಟಿಂಗ್. ಏನಂತಂದರೆ ಒಂದ್ಸಲ ನಾವು ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಅಸೆಸ್ಮೆಂಟ್ ಟೆಸ್ಟ್ ತೊಗೋಬೇಕು. ಅದೇನೋ ಹೇಳಿದಾರೆ ನೋಡಿ, ಇದು ವೆಬ್ಸೈಟ್ ಆ್ಯಪ್ ಆಗುತ್ತೆ, ನೋಡ್ತೀನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದು ನೀವು ಒಂದ್ಸಲ ಅಸೆಸ್ಮೆಂಟ್ ಸ್ಟಾರ್ಟ್ ಮಾಡಿದರೆ ನೀವು ಅದನ್ನು ಒಂದು ಗೋಲಿ ಕಂಪ್ಲೀಟ್ ಮಾಡಬೇಕು. ಒಂದ್ಸಲ ಅರ್ಧದಲ್ಲಿ ಎಂಡ್ ಮಾಡಿ ಹೋಗಲಿಕ್ಕಿಲ್ಲ, ಅದು ಕಂಪ್ಲೀಟಾಗಿ ರಿಜೆಕ್ಟ್ ಆಗುತ್ತೆ. ಓಕೆ. ಸೊ ಅಸೆಸ್ಮೆಂಟ್ ರೂಲ್ ನೋಡಿ, ಡು ನಾಟ್ ಲೀವ್ ಆರ್ ರಿಫ್ರೆಶ್ ದ ಅಸೆಸ್ಮೆಂಟ್ ವಿಂಡೋ. ನೀವು ರಿಫ್ರೆಶ್ ಮಾಡಲಿಕ್ಕಿಲ್ಲ ಮತ್ತು ಬಿಟ್ಟು ಹೋಗ್ಲಿಕ್ಕಿಲ್ಲ ಅರ್ಧದಲ್ಲಿ. ಮತ್ತು ಇನ್ನೊಂದು ಟ್ಯಾಬ್ಸ್ಗೆ ವಿಂಡೋಸ್ಗೆ ಶಿಫ್ಟ್ ಆಗೋಗಿಲ್ಲ. ಮತ್ತು ಕೀಬೋರ್ಡ್ ಶಾರ್ಟ್ಕಟ್ ಎಲ್ಲ ಯೂಸ್ ಮಾಡೋಂಗಿಲ್ಲ, ಕಂಟ್ರೋಲ್ ಎಫ್ ಎಲ್ಲ. ಸೊ ಮತ್ತು ಡು ನಾಟ್ ಯೂಸ್ ಮಲ್ಟಿಪಲ್ ಸ್ಕ್ರೀನ್ ಈ ಥರ ಓಪನ್ ಮಾಡಲಿಕ್ಕೆ ಇಟ್ಕೊಳ್ಳಿಕ್ಕೆ ಇಲ್ಲ. ಓಕೆ. ಅದಾದಮೇಲೆ ಕ್ರಿಯೇಟ್ ಯುವರ್ ಆಕ್ಟಾ ಅಕೌಂಟ್. ಆಕ್ಟಾ ವಿಲ್ ಅಲೋ ಯು ಟು ಆಕ್ಸೆಸ್ ದ ರೆಸ್ಟ್ ಆಫ್ ಅವರ್ ಸಿಸ್ಟಮ್. ಇದಾದಮೇಲೆ ಅವ್ರು ನಮ್ಗೆ ಹೇಳ್ತಾರೆ ಅದನ್ನು ಆಕ್ಟಾ ಅಂತ ಒಂದು ಅಕೌಂಟ್ ಮಾಡಬೇಕಂತೆ. ಅದಾದಮೇಲೆ ಅವರ ಸಿಸ್ಟಮನ್ನು ಆಕ್ಸೆಸ್ ಮಾಡ್ಬೋದಂತೆ. ಇಫ್ ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಪೊಸಿಷನ್ ವಿ ವಿಲ್ ಗೆಟ್ ಇನ್ ಟಚ್ ವಯಾ ಇಮೇಲ್ ವಿತ್ ದ ನೆಕ್ಸ್ಟ್ ಸ್ಟೆಪ್ಸ್. ಓಕೆನಾ. ಸೊ ಇದರಲ್ಲಿ ನಾವು ಸೆಲೆಕ್ಟ್ ಆದರೆ ಅವರು ನಮಗೆ ಇಮೇಲ್ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಏನಂತ. ಫೈನಲ್ ಸೆಲೆಕ್ಷನ್ ಇಸ್ ಅ ಸಬ್ಜೆಕ್ಟ್ ಟು ಕ್ಲೈಂಟ್ ರಿಕ್ವೈರ್ಮೆಂಟ್, ಪ್ರೊಜೆಕ್ಟ್ ನೀಡ್ಸ್ ಆ್ಯಂಡ್ ಅವೈಲೇಬಲ್ ಕೆಪಾಸಿಟಿ. ಅದೇ ಹೇಳ್ತಾ ಇದ್ದಾರೆ. ಸೊ ಎಂಡ್ ಆಫ್ ದ ಡೇ ಏನು ಪ್ರಾಜೆಕ್ಟ್ ಏನು ಎಷ್ಟು ಜನ ಬೇಕು ಅದೆಲ್ಲ ಡಿಸೈಡ್ ಮಾಡೋದು ಕ್ಲೈಂಟ್ಸ್ಗಳು, ಅವ್ರದ್ದು ಕ್ಲೈಂಟ್ಸ್ಗಳು. ಆಯಿತಾ. ಸೊ ನಾವು ನಮ್ಮದು ಕೆಲಸ ಮಾಡೋಣ. ಇದಕ್ಕಾಗಿಲ್ಲ ಅಂತಂದರೆ ಇನ್ನೊಂದು ಪ್ರಾಜೆಕ್ಟ್ ಅವ್ರು ನಮಗೆ ಇದು ಮಾಡ್ತಾ ಇರ್ತದೆ ಮೇಲೆ. ಓಕೆನಾ. ಸೊ ಇವಾಗ ಏನು ಮಾಡಬೇಕಂತ ಹೇಳಿದ್ರೆ ವೆಲೋ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ವೆಲೋ ಅಕೌಂಟ್ ಕ್ಲಿಕ್ ಮಾಡಿದೆ. ಸೊ ಈ ಥರ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಓಕೆ. ನೋಡಿ ಇಲ್ಲಿ ಎಲ್ಲ ಹಾಕಿದ್ದಾರೆ ನೋಡಿ.
ಎಷ್ಟು ಹಣ ಸಿಗ್ತದೆ ಎಲ್ಲ ಹಾಕಿದ್ದಾರೆ. ಸೊ ನಮ್ಮದು ಇಮೇಲ್, ಆವಾಗ ನಾವು ಏನು ಇಮೇಲ್ ಯೂಸ್ ಮಾಡಿದ್ವಿ ನೋಡಿ ಅದೇ ಹಾಕಿ ಇಲ್ಲಿ ಕಂಟಿನ್ಯೂ ಕೊಡಿ. ಅದಾದ ನಮ್ಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ, ಎಂಟರ್ ದ ಕೋಡ್ ವಿ ಸೆಂಡ್ ಟು ಯುವರ್ ಇಮೇಲ್. ಆಯಿತಾ, ನಮಗೊಂದು ಕೋಡ್ ಕೊಡ್ತಾರೆ, ಅದನ್ನು ನಾವಿಲ್ಲಿ ಎಂಟರ್ ಮಾಡಬೇಕು ಮತ್ತು ವ್ಯಾಲಿಡ್ ಕೋಡ್ ಒತ್ತಬೇಕು. ವರ್ಕ್ಸ್. ಸೊ ಫಸ್ಟ್ ನೇಮ್ ಹಾಕಿ. ಗೈಸ್ ತುಂಬ ಚೇಂಜ್ ಆಗಿಬಿಟ್ಟಿದೆ, ಮುಂಚೆ ಈ ಥರ ಇರಲಿಲ್ಲ ಇದು ಪ್ಲ್ಯಾಟ್ಫಾರ್ಮ್, ಇವಾಗ ಬೇರೆ ಆಗಿದೆ ಗೈಸ್. ಸೊ ಇಂಡಿಯಾ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಫೋನ್ ನಂಬರ್ ಕರೆಕ್ಟಾಗಿ ಹಾಕಿ. ಎಂತ ಸೊ ಈಗ ಚೇಂಜ್ ಆಗಿದೆ, ಫುಲ್ಲು ಚೇಂಜ್ ಆಗಿದೆ ಇದು 6 ಮಂತ್ಸ್ ಆದಮೇಲೆ. ಇಲ್ಲಿ ನಿಮ್ಮದು ನಂಬರ್ ಹಾಕಿ ಕಂಟಿನ್ಯೂ ಕೊಡಿ. ಮೀನ್ಸ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ವಾರ್ನಿಂಗ್ ಕೊಡ್ತಾರೆ, ಒನ್ಸ್ ನೀವು ಇನ್ಫಾರ್ಮೇಷನ್ ಹಾಕಿದ್ದು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ, ಆಯಿತಾ. ಸೊ ನೀವು ಆವಾಗಲೇ ಕರೆಕ್ಟಾಗಿ ಹಾಕೋಬೇಕು ಇನ್ಫಾರ್ಮೇಷನ್. ಓಕೆ, ಸೊ ನಿಮ್ಗೆ ಈ ಥರ ಬರ್ತದೆ ಅವಾಗ ಸ್ಕ್ರೀನ್ ನೋಡಿ, ನಿಮಗೆ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಸ್ ಕಾಣಲಿಕ್ಕೆ ಸಿಗ್ತದೆ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದಕ್ಕೆಲ್ಲ ಅರ್ಜಿ ಸಲ್ಲಿಸ್ಬೋದು ನೀವು. ಓಕೆ, ಸೊ ಇದಕ್ಕೆ ಬೇಕಂತಿಲ್ಲ, ನಿಮ್ಗೆ ಇವಾಗ ಇದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಬೇರೆದಕ್ಕೆ ಕೂಡ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಅದೇ ಅವಾಗದು ರಿಕ್ವೈರ್ಮೆಂಟ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ನಮಗಿದು ಬೇಕಾಗಿದೆ, ನಾನು ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಸೊ ಹೇಗಿರ್ತದೆ ನೋಡಿ, ಅಪ್ಲಿಕೇಶನ್ ಸ್ಟೆಪ್ಸ್ 5. ಓಕೆ, ಸೊ 1 ಅವರ್ ನಿಮಗೆ ಕೊಡ್ತಾರೆ ಅವರು. ಫಸ್ಟ್ ಸ್ಕ್ರೀನಿಂಗ್ ಇರ್ತದೆ, ಕೆಲವೊಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗ್ತದೆ. ಅದಾದಮೇಲೆ ಡಾಕ್ಯುಮೆಂಟ್ ರಿವ್ಯೂ ದ ಡಾಕ್ಯುಮೆಂಟ್ ಮತ್ತು ಸೈನ್ ಹಾಕೋಬೇಕು. ಅಸೆಸ್ಮೆಂಟ್, ವಾಪಸ್ ಅಸೆಸ್ಮೆಂಟ್ ಆಯಿತಾ, ಸ್ಕಿಲ್ ಮತ್ತು ಎಕ್ಸ್ಪೀರಿಯನ್ಸ್ ಇದು ಮಾಡಲಿಕ್ಕೆ. ಮತ್ತು ನಿಮ್ಮದೊಂದು ಒಕ್ತಾ ಅಂತೇನೋ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಅವರದ್ದು ಇದು ಸಿಸ್ಟಮನ್ನು ಆಕ್ಸೆಸ್ ಮಾಡಲಿಕ್ಕೆ. ಮತ್ತು ಕನ್ಫರ್ಮೇಷನ್, ವಿ ವಿಲ್ ರಿವ್ಯೂ ಯುವರ್ ಅಪ್ಲಿಕೇಶನ್ ಆ್ಯಂಡ್ ಕನ್ಫರ್ಮ್ ದ ಫೈನಲ್ ಡೀಟೇಲ್ಸ್ ಆಫ್ ಯುವರ್ ಆನ್ ಬೋರ್ಡಿಂಗ್ ಪ್ರೊಸೆಸ್. ಒಂದ್ಸಲ ನೀವೆಲ್ಲ ಆದಮೇಲೆ ಅವರು ಕನ್ಫರ್ಮೇಷನ್ ಕೊಡ್ತಾರೆ, ನಿಮ್ಮನ್ನು ತಗೊಳ್ಳೋದಾ ಬೇಡವಾ ಅಂತೆಲ್ಲ ಚೆಕ್ ಮಾಡಿ ಕನ್ಫರ್ಮೇಷನ್ ಕೊಡ್ತಾರೆ, ನಿಮ್ಮ ಮೇಲ್ ಮಾಡ್ತಾರೆ. ಓಕೆ, ಸ್ಟಾರ್ಟ್ ಅಪ್ಲಿಕೇಶನ್. ಸೊ ಇದೆಲ್ಲ ಕ್ಲೋಸ್ ಮಾಡಬೇಕಾಗ್ತದೆ ಇವಾಗ ನನಗೆ ಸ್ಕ್ರೀನ್. So you have screening. Please answer the few question. Okay, please select your country. India ಆಗಿದೆ ಇದಂತ. ಇವಾಗ ನೀವು ಸಬ್ಮಿಟ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಗೈಸ್, ನಾನು ಅಪ್ಲೈ ಮಾಡೋದೆಲ್ಲ ನಿಮಗೆ ತಿಳಿಸ್ಕೊಟ್ಟೆ. ಅಪ್ಲೈ ಮಾಡಿ ಆದ್ಮೇಲೆ ನೆಕ್ಸ್ಟ್ ಏನಂತ ತುಂಬ ಜನ ಕೇಳ್ತಾರೆ, ಒಂದು 48 hours ವೇಟ್ ಮಾಡಿ. ಸೊ ನೆಕ್ಸ್ಟ್ ಮೇಲ್ ಕೊಡ್ತಾರೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಎಲ್ಲ ಕೊಡ್ತಾರೆ. ಓಕೆ, ನೀವು ಶಾರ್ಟ್ ಲಿಸ್ಟ್ ಆದರೆ ನೆಕ್ಸ್ಟ್ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಇರ್ತದೆ, ಅಸೆಸ್ಮೆಂಟ್ ಟೆಸ್ಟ್ ತೊಗೊಳ್ಲಿಕ್ಕೆ ಇರ್ತದೆ. ಆಯಿತಾ, ನೀವು ಚಾಟ್ GPT ಇಲ್ಲ ಗೂಗಲ್ ಜೆಮಿನಿ ಯೂಸ್ ಮಾಡಿ ಅದನ್ನು ಕ್ರ್ಯಾಕ್ ಮಾಡ್ಕೊಳ್ಳಿ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ, ಅದು ಮಾಡಿಕೊಂಡು ಮತ್ತು ನಿಮಗೆ ಅವ್ರ ಮೇಲಿಗೆ ಕಳಿಸ್ತಾ ಇರ್ತಾರೆ, ಈ ಪ್ರಾಜೆಕ್ಟ್ ಅವೈಲೇಬಲ್ ಇದೆ, ಈ ಪ್ರಾಜೆಕ್ಟ್ ಅವೈಲೇಬಲ್ ಇದೆ ಅಂತ. ಸೊ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಹಣ ಮಾಡುವಂಥದ್ದು. ಓಕೆ, ಸೊ ಇದಾಗಿತ್ತು ಇವತ್ತಿದು ವಿಡಿಯೋ. ಐ ಹೋಪ್ ಎಲ್ರಿಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಲೈಕ್ ಮನೆಯಲ್ಲೇ ಮಾಡುವಂಥ ಕೆಲಸ ಹುಡುಕ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್, ಅವರಿಗೆ ವಿಡಿಯೋನ ಶೇರ್ ಮಾಡಿ.